ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಗದಗ ಜಿಲ್ಲಾ ಲೋಕಾಯುಕ್ತರ ಕಚೇರಿ ಮುಖ್ಯಸ್ಥರ ಗದಗ ಜಿಲ್ಲಾ ಮೂಲಕ ಕರ್ನಾಟಕ ಲೋಕಾಯುಕ್ತರಿಗೆ ಮನವಿ. ರಾಜ್ಯಾದ್ಯಂತ ಜನಸಾಮಾನ್ಯರಲ್ಲಿ ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಇರುವ ಗಂಭೀರ ಆರೋಪ ಏನೆಂದರೆ, ಲೋಕಾಯುಕ್ತ ದೂರ ಕೊಟ್ಟರೆ ಅದು ಅವರಿಗೆ ಗಿರಾಕಿಗಳು ಎಳೆದುಕೊಟ್ಟಂತೆ ಎನ್ನುವುದು. ಹೀಗೆ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ಇದೆ ಎನ್ನುವುದಕ್ಕೆ ಇತ್ತೀಚಿನ ತಾಜಾ ಉದಾಹರಣೆ ಎಂದರೆ ಬೆಂಗಳೂರು ನಗರ 2ನೇ SP ಆಗಿದ್ದಂಥ ಶ್ರೀನಾಥ್ ಜೋಶಿ ಮತ್ತು ಆತನ ಏಜೆಂಟನಾಗಿ ಕೆಲಸ ಮಾಡುತ್ತಿದ್ದ ನಿಂಗಪ್ಪ ಎನ್ನುವಂಥ ಮಾಜಿ ಪೊಲೀಸ್ ಮಾಡಿದ್ದಾರೆ ಎನ್ನುವ ಮಹಾಸುಲಿಗೆ ಅಭಿಯಾನ. ರಾಜ್ಯಾದ್ಯಂತ ನೂರಾರು ಸರ್ಕಾರಿ ಅಧಿಕಾರಿಗಳನ್ನು ಈ ನಿಂಗಪ್ಪನ ಮೂಲಕ ಲೋಕಾಯುಕ್ತದ ಉನ್ನತ ಅಧಿಕಾರಿಗಳು ಬೆದರಿಸಿ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಹಪ್ತ ವಸೂಲಿ ಮಾಡುತ್ತಿದ್ದರು ಎಂದು ಲೋಕಾಯುಕ್ತದ ಮೂಲಗಳನ್ನು ಆಧರಿಸಿ ಮಾಧ್ಯಮ ವರದಿಗಳು ಇತ್ತೀಚೆಗೆ ಹೇಳುತ್ತವೆ. ಇದನ್ನು ಖಂಡಿಸಿ ಗದಗ ಜಿಲ್ಲೆಯ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಗದಗ ಜಿಲ್ಲಾ ಲೋಕಾಯುಕ್ತರಿಗೆ ಮನವಿ ಕೊಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಕಾರ್ಯಕರ್ತರು ಅದನ್ನ ಬಂದು ಅವರು ಈ ಪ್ರಕರಣವನ್ನು ದಾಖಲಿಸಿದ್ರೆ ಅವರು ಕೂಡ ಆಕ್ಷನ್ ಮಾಡಲಿಕ್ಕೆ ಸಾಧ್ಯ. ಬರೀ ಇಲ್ಲಿ ಬಂದು ಇಲ್ಲ ನಮ್ಮ ಕೆಲಸಗಳನ್ನು ನೀವು ಇಲ್ಲೇ ಫೋನ್ ಮುಖಾಂತರ ಹೇಳಿ ಮಾಡಿಕೊಡಿ ಅನ್ನೋ ಮಟ್ಟಕ್ಕೆ ನೀವು ಹೋಗಬಾರ್ದು. ನೀವು ಲಿಖಿತವಾಗಿ ದೂರನ್ನು ಕೊಟ್ಟರೆ ಖಂಡಿತವಾಗಿ ಅವರು ಈ ಒಂದು ತನಿಖೆಯನ್ನು ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸಾರ್ವಜನಿಕರು ಯಾರ್ಯಾರು ಭ್ರಷ್ಟ ಅಧಿಕಾರಿಗಳು ಲಂಚ ಕೇಳ್ತಾ ಇದ್ದಾರೆ ಅದನ್ನು ವಿಡಿಯೋ ಅಥವಾ ಆಡಿಯೋ ಮುಖಾಂತರ ಇದು ಕರ್ನಾಟಕದ ಏನು ಲೋಕಾಯುಕ್ತ ಕಚೇರಿಗಳಾಗಿರ್ತಕ್ಕಂತಹ ಈ ಒಂದು ನಮ್ಮ ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಚೇರಿಗೆ ಬಂದು ನೀವು ಕಂಪ್ಲೇಂಟನ್ನು ರೈಸ್ ಮಾಡಿದ್ರೆ ಅವರು ಆ್ಯಕ್ಷನನ್ನು ತಗೊಳ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಕಳೆದ 2 ದಿನಗಳ ಹಿಂದೆ ಏನೋ ನಮ್ಮ ಗದಗ ಜಿಲ್ಲೆಯ CPI ಪಾಟೀಲ್ ಅನ್ನೋ CPI ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂಥೇಳಿ ಅವ್ರ ಮೇಲೆ ಮೊನ್ನೆ ಲೋಕಾಯುಕ್ತ ದಾಳಿಯಾಗಿತ್ತು. ಸೊ ಅದೇ ವಿಚಾರವಾಗಿ ಇನ್ನೊಬ್ಬ ಅಧಿಕಾರಿ ಮೇಲೂ ಕೂಡ ದಾಳಿಯಾಗಿತ್ತು. ಸೊ ಇನ್ನೂ ಹೆಚ್ಚಿನ ರೀತಿಯಾಗಿ ನಮ್ಮ ಲೋಕಾಯುಕ್ತ ಸಂಸ್ಥೆ ಭ್ರಷ್ಟರನ್ನು ಮಟ್ಟ ಹಾಕುವಲ್ಲಿ ಇನ್ನೂ ಹೆಚ್ಚಿನದಾಗಿ ಬಲವನ್ನು ತೋರಿಸಲಿ ಅನ್ನೋದು ನನ್ನ ಆಶಯ. ನಾನು ವೆಂಕಟೇಶ್ ಶೆಟ್ಟಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ. ಪಕ್ಷದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಗದಗ ಜಿಲ್ಲೆಯ ಲೋಕಾಯುಕ್ತರು ಈಗಾಗಲೇ ಒಂದಿಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಆರೋಪ ಹೊತ್ತಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಶಿರೋಳ ಮತ್ತು ಪಾಟೀಲ, ಒಬ್ಬರು ಪೊಲೀಸ್ ಇಲಾಖೆಯಲ್ಲಿ, ಒಬ್ಬರು ಲ್ಯಾಂಡ್ ಆರ್ಮಿಯಲ್ಲಿ, ಈ ಇಬ್ಬರು ಅಧಿಕಾರಿಗಳ ಮೇಲೆ ಈಗ ಮಾನ್ಯ ಗದಗ ಜಿಲ್ಲೆಯ ಲೋಕಾಯುಕ್ತರು ಅವ್ರ ಮೇಲೆ ರೇಡ್ ಮಾಡಿದ್ದಾರೆ. ಒಳ್ಳೆಯ ವಿಚಾರ. ಇಂಥ ಪ್ರಕರಣಗಳು ನಮ್ಮ ಗದಗ ಜಿಲ್ಲೆಯಲ್ಲಿ ಬಹಳ ಇದ್ದಾವೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಸಾರ್ವಜನಿಕರು ಮತ್ತು ಇದರ ಮಾಹಿತಿ ಇದ್ದವರು ನಮಗೆ ದೂರುಗಳನ್ನು ಕೊಟ್ಟರೆ ಮಾತ್ರ ನಾವು ಇವುಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಐತಿ. ಬರೀ ಲೋಕಾಯುಕ್ತರೇ ತನಿಖೆ ಮಾಡ್ತಾ ಹೋದರೆ ನಮ್ಮಲ್ಲಿ ಆಧಾರಗಳು ಇರೋದಿಲ್ಲ. ಅದಕ್ಕೆ ಸಾರ್ವಜನಿಕರು ಹಳ್ಳಿಗಳಿಂದ, ಶಹರಗಳಿಂದ, ಪಟ್ಟಣಗಳಿಂದ ಎಲ್ಲೆಲ್ಲಿ ಅಕ್ರಮಗಳು ನಡೀತಾ ಇದ್ದಾವೆ, ಅನ್ಯಾಯಗಳು ನಡೀತಾ ಇದ್ದಾವೆ, ಅವುಗಳನ್ನು ನಮಗೆ ದೂರುಗಳನ್ನು ನೀಡಿ ಪೂರ್ಣವಾಗಿ ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಆಗೋ ಥರ ನಾವು ನೋಡ್ಕೊಳ್ತೇವೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸೋಮವಾರ ದಿನ ವಿಧಾನಸೌಧ ಚಲೋ ಅಂತಕ್ಕಂಥ ಒಂದು ಚಳುವಳಿಯನ್ನು ಬೆಂಗಳೂರಿನಲ್ಲಿ ಮಾಡ್ತಾ ಇದೆ. ಇದೇ ಉದ್ದೇಶಕ್ಕಾಗಿ ಯಾವುದಪ್ಪ ಅಂದರೆ ಒಂದು ಸ್ವಚ್ಛ ಪ್ರಾಮಾಣಿಕ ಒಂದು ಸಂಸ್ಥೆಯಾಗಿ ಬೆಳೀಲಿ, ಉತ್ತಮವಾದಂಥ ಕೆಲಸಗಳನ್ನು ನಿರ್ವಹಿಸಲಿ ಅಂತ ಹೇಳಿ ಈ ಮೂಲಕ ನಾನು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಿಲ್ಲಾಧ್ಯಕ್ಷ ನಿರ್ಮಗೌಡ ಮುಗರು, ಗದಗ ಜಿಲ್ಲಾಧ್ಯಕ್ಷ.